ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಏನೋ ಗೊತ್ತಿಲ್ಲ, ಕಳೆದ 3-4 ತಿಂಗಳಿಂದನೂ ಜನಗಳ ಜೊತೆ ಸೆಲೆಬ್ರೇಷನ್ ಅಂತಲೇ ಲೈಫಲ್ಲಿ ಭಾಳ ಒಂದು ಪ್ರೆಷಿಯಸ್ ಇಯರ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ. ಹಲವಾರು ಕಾರಣಗಳಿಂದ ಇಷ್ಟು ಪ್ರೀತಿ ಅಭಿಮಾನ ಜನಗಳು ನಮ್ಮ ಮೇಲೆ ಇಟ್ಟಿರೋದು, ಆಶೀರ್ವದಿಸ್ತಾ ಇರೋದು, ಅವರು ಪ್ರತಿ ಹಂತದಲ್ಲೂ ನನ್ನ ಲೈಫನ್ನ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿ ನನಗೆ ಖುಷಿಯಾಗಿದೆ. ಇನ್ನೂ ಹೆಚ್ಚೆಚ್ಚು ಅವ್ರಿಗೋಸ್ಕರ ಅಥವಾ ಅವ್ರನ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಅರ್ಥಪೂರ್ಣವಾಗಿ ಬದುಕಬೇಕು ಅನ್ನೋ ಆಸೆ, ಗುರಿ ಇನ್ನಷ್ಟು ಹೆಚ್ಚು ಅವ್ರು ನನಗೆ ಮಾಡ್ತಾರೆ. ನಿಂದೆ ಕಣೋ ಗಟವಾಳ ಗೆದ್ದವನೇ ದಂತಿ ಮಯ್ಯ ತಡವಿ. ಕಲಾವಿದರು ಅಂದರೆ ಆಶೀರ್ವಾದ ತಗೊಂಡು ಬಂದಿರಬೇಕು, ಅದೇನೋ ದೇವ್ರ ದಯೆ. ಆ್ಯಂಡ್ ಒಬ್ಬ ಮನುಷ್ಯ, ನನಗೆ ಯಾವಾಗಲೂ ಆಶ್ಚರ್ಯ ಆಗುತ್ತೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಅಷ್ಟೊಂದು ಯಾಕೆ ಪ್ರೀತಿಸಬೇಕು ಅಂತ, ಯಾವುದೇ ಸಂಬಂಧ ಇಲ್ಲದೆ. ಯಾರೋ ಒಬ್ಬ, ನಾನು 3ನೇವನವ್ರಿಗೆ, ಆದರೂ ಅವ್ರ ಮನೆಯವ್ರಿಗಿಂತ ತೋರಿಸೋದಕ್ಕಿಂತ ಹೆಚ್ಚು ಪ್ರೀತಿ ನಮಗೆ ತೋರಿಸ್ತಾರೆ. ಋಣ ಅಷ್ಟೇ. ಅದು ನಾವು ಮಾಡಿರೋ ಕೆಲಸ ತುಂಬ ಚಿಕ್ಕದೆ, ಕಷ್ಟಪಡ್ತೀವಿ ಇಲ್ಲ ಅಂತ ಹೇಳೋದು, ಎಲ್ಲರೂ ಕಷ್ಟಪಡ್ತಾರೆ. ಅದು ನಮ್ಮ ₹1 ಅಷ್ಟು ಕೆಲಸಕ್ಕೆ ₹100 ಅಷ್ಟು ಅವ್ರು ಆಶೀರ್ವದಿಸ್ತಾ ಇದ್ದಾರೆ. ಅವ್ರು ಕೇಳ್ಕೊಳ್ಳೋದು ಇಷ್ಟೇ, ಅವ್ರು ಯಾವತ್ತೂ ತಲೆ ತಗ್ಸೋ ರೀತಿ ನಾನು ಬದುಕಲ್ಲ, ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ. ಅವರು ಅಷ್ಟೇ, ನಾನು ಕೇಳೋದು ಅರ್ಥಪೂರ್ಣವಾಗಿ. ಅಂದರೆ ನಾನು ಪ್ರತಿ ಸಲ ಸೆಲೆಬ್ರೇಟ್ ಮಾಡಬೇಕಾದ್ರೂ ಆಯಿತು, ಇವಾಗ ನಮಗೂ ಒಂದಷ್ಟು ವರ್ಷ ಎಲ್ಲ ಬರ್ತಡೇ ಎಲ್ಲ ನೋಡಿ ಇವಾಗ ನನಗೆ ಏನು ಅನ್ನಿಸ್ತಿದೆ ಅಂದರೆ, ಆ ಪ್ರೀತಿ, ಅದೇನಿದೆ ಸೆಲೆಬ್ರೇಷನು, ಕೇಕು, ಇದೆಲ್ಲ ಅವ್ರು ನಮಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಫ್ಯಾನ್ ಅನ್ನಿಸ್ಕೊಂಡವರು ಒಳ್ಳೆ ಕೆಲಸಗಳು ಮಾಡಬೇಕು ಅಥವಾ ಸಮಾಜಮುಖಿಯಾಗಿ ಅವರು ಬದುಕಬೇಕು, ಒಳ್ಳೆ ಹೆಸರು ತರಬೇಕು ತಂದೆ ತಾಯಿಗೆ, ಫ್ಯಾಮಿಲಿಗೆ. ಸೊ ಈ ಥರ ಕೆಲಸ ಮಾಡೋದ್ರಿಂದ ಅವ್ರ ಅಭಿಮಾನ ತೋರಿಸ್ತೀನಿ ಅನ್ನೋದನ್ನು ನಾನು ಇನ್ಮೇಲೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕೇಕು ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೇನು ಕೊಡೋ ಮುಖಾಂತರ ಒಳ್ಳೆ ರೀತಿಯಲ್ಲಿ ಆಚರಿಸಲಿ ಅನ್ನೋದು ನನ್ನ ಆಸೆ. ಯಶೋ ಮಾರ್ಗ ಇನ್ನೂ ನನ್ನ ಕನಸು ಅದಷ್ಟೇ. ಅಂದರೆ ಕೆಲಸ ಮಾಡಿದ್ದೀವಿ, ನಾರ್ತ್ ಕರ್ನಾಟಕಲ್ಲ ನೀರು ಕೊಡೋ ಕೆಲಸ ಒಂದಷ್ಟು ಮಾಡಿದ್ವಿ, ಸಣ್ಣ ಪುಟ್ಟದ್ದು ಮಾಡ್ತೀವಿ. ರೈತರ ಸಮಸ್ಯೆ ತುಂಬ ದೊಡ್ಡದಿದೆ. ಆ್ಯಕ್ಚುಲಿ ತಿಳ್ಕೊತಾ ಹೋದಷ್ಟು ಅದು ಭಾಳ ಕಾಂಪ್ಲೆಕ್ಸ್ ವಿಷಯ. ಅಂದರೆ ಒಂದು ವಿಷಯಕ್ಕೆ ಅಂತ ಕೇಂದ್ರೀಕೃತವಾಗಿ ನಾವು ನೋಡೋಕ್ಕಾಗಲ್ಲ ಅದನ್ನು. ಸೊ ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೋತಾ ಇದ್ದೀನಿ. ಬಟ್ ಒಂದೇನೆಂದರೆ ಆ ಕಾಳಜಿ, ಕನಸನ್ನು ಪ್ರತಿಯೊಬ್ಬರಲ್ಲೂ ಇದೆ. ಯಾರನ್ನೇ ಹೋಗಿ ಕೇಳಿದ್ರು ಅವರೆಲ್ಲರೂ ಅದನ್ನು ಹೇಗಾರು ಮಾಡಿ ಬಗೆಹರಿಸಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಬಟ್ ದೇಶದಲ್ಲಿ ಒಂದಷ್ಟು ಒಳ್ಳೆ ಬೆಳವಣಿಗೆಗಳು ನಡೀತಾ ಇದೆ, ತುಂಬ ಪಾಸಿಟಿವ್ ಆಗಿದೆ. ಎಲ್ಲರೂ ಒಂದು ಹೋಪ್ ಇಟ್ಕೊಂಡು ಬದುಕ್ತಾ ಇದ್ದೀವಿ. ನಮ್ಮ ಕಡೆಯಿಂದ, ಯಶೋ ಮಾರ್ಗ ಕಡೆಯಿಂದ ಅಥವಾ ನನ್ನ ಇಡೀ ಕುಟುಂಬ, ನನ್ನ ಸರ್ಕಲ್, ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಈ ವರ್ಷ ತುಂಬ ಫೋಕಸ್ಡಾಗಿ ಯಶೋ ಮಾರ್ಗದಿಂದ ಇನ್ನಷ್ಟು ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಟ್ ದ ಸೇಮ್ ಟೈಮ್ ಸಿನಿಮಾ ಕೆಲಸಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್. ನಾಡಿನ ಮಂದಿಯ ನಂಬುಗೆಯ 4 ದಿಕ್ಕಲು ರಕ್ಷಿಸುವ ಗಂಡುಗನು, ಆಗಸ ಕಾಣದ ಅರಣ್ಯವ ಅಂಗೈಲೆ ಕಾಯುವ ಧೀರನಿವ, ಬಾಹುಬಲಿ ಬಬ್ಬಾರೆ. ಎವ್ರಿ ಬರ್ತ್ಡೇಗೂ ಒಂದೇನೋ ಇರುತ್ತೆ. ಈಗ ಕೆಲವು ಸಿನಿಮಾ ಅನೌನ್ಸು ಅದೇ ರೀತಿ ಈ ಸಲ ನನ್ನ ಲೈಫ್ ಪಾರ್ಟ್ನರ್ ಜೊತೆಲಿದ್ದು ಫಸ್ಟ್ ದಂಪತಿಗಳ ಸಮೇತ ಫಸ್ಟ್ ಬರ್ತ್ಡೇ ಆಚರಿಸ್ತಾರೆ. ನೆನೇನೂ ಹೇಳಿದೆ ನಾನು, ಬರ್ತ್ಡೇ ಅಂದಾಗ ಯಾವಾಗಲೂ ಪಾಪ ಅವಳು ಮನೇಲಿ ವೆಯ್ಟ್ ಮಾಡ್ತಾ ಇರ್ತಿದ್ಲು, ಇಲ್ಲಿ ಬರೋಕ್ಕಾಗಲ್ಲ. ಸೊ ನಾನು ಫೋನ್ ಮಾಡಿದ ತಕ್ಷಣ ಅವಳು ಫೋನಲ್ಲಿ ವಿಶ್ ಮಾಡ್ತಿದ್ಲು, ಆಮೇಲೆ ಎಲ್ಲ ಮಾತಾಡ್ತಾ ಇದ್ವಿ, ಹೀಗಿತ್ತು. ಸೊ ಶಿ ಈಸ್ ವಿಟ್ನೆಸ್ಸಿಂಗ್ ಇಟ್. ಈ ಸಲ ಫಸ್ಟ್ ಟೈಮ್ ಕಣ್ಣಾರೆ ನೋಡಿ ಎಲ್ಲ ಅಭಿಮಾನಿಗಳು ಪಾಪ ತುಂಬ ಪ್ರೀತಿಯಿಂದ ಆ್ಯಕ್ಚುಲಿ ಖುಷಿಯಾಗಿ ಬಂದಿದ್ದಾರೆ. ಈ ಸಲ ಇಬ್ಬರನ್ನೂ ಒಟ್ಟಿಗೆ ನೋಡ್ಬೋದು ಅಂತ ಚೆನ್ನಾಗಿತ್ತು, ಖುಷಿಯಾಗಿತ್ತು.